ಇವತ್ತು ನೀನು ಮೊದಲನೇ ಬಾರಿ ಮಂತ್ರಿ ಆಗಿದೆ ಇಲ್ಲೋ 187 ಕೋಟಿ ನುಂಗ್ಬಿಟ್ಟಿದ್ದಾನೆ. ಮತ್ತು CBI ಅವರು ಹೈಕೋರ್ಟ್ಗೆ ಇವತ್ತು ಹಾಕಿರೋ ಅಫಿಡವಿಟ್ಗಳ ವಿಚಾರ ಬಹಳ ಇದೆ. ಅದನ್ನು ನಾನು ಇನ್ನೂ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಬೆಚ್ಚು ಬೀಳುವಂಥ ರೀತಿಯಲ್ಲಿ ಬಹಳಷ್ಟು ವಿಚಾರಗಳಿದೆ. ಅದನ್ನು ಈ ಸಮಯದಲ್ಲಿ ವಿಷಯಾಂತರ ಆಗೋದು ಬೇಡ. ಇವತ್ತು ಬಳ್ಳಾರಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ನಾಳೆ ಸೋಮವಾರ ಉತ್ತರ ಕೊಡೋ ಟೈಮ್ನಲ್ಲಿ ಅವರೇನು CBIಗೆ ಕೊಡ್ತಾರ ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜನ್ನು ಅವ್ರು ನೇಮಕ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ನಮ್ಮ ಮುಂದಿನ ಹೋರಾಟ ಮತ್ತು ಇವರೆಲ್ಲರೂ ಇನ್ನೂ ಭಾಳ ವಿಚಾರಗಳನ್ನ ಮೀಡಿಯಾ ಮುಂದೆ ನಾನು ಹೇಳೋದಾಗುತ್ತೆ. ಇಲ್ಲ, ಖಂಡಿತವಾಗ್ಲೂ ಕೂಡ 31ನೇ ತಾರೀಕು ಅಸೆಂಬ್ಲಿ ಮುಗಿಯುತ್ತೆ ಅಂತ ನಾವು ಅಂದ್ಕೊಂಡಿದ್ದು. ಇವತ್ತು ಕೂಡ ವಿಜೇಂದ್ರ ಅವರು ನಾನು ಇಬ್ಬರು ಕೂಡ ಮಾತಾಡಿದ್ದೀವಿ. ನಾವು ನಾಳೆ ಬುಧವಾರಕ್ಕೆ ಅಸೆಂಬ್ಲಿ ಮುಗಿದ ತಕ್ಷಣ ದೆಹಲಿಗೆ ನಾವೆಲ್ಲರೂ ಕೂಡ ಹೋಗ್ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಏನು ನಡೀತಾ ಇದೆ, ಏನು ಮಾತಾಡ್ತಾ ಇದ್ದಾರೆ, ಆ ವಾಲ್ಮೀಕಿ ಹೆಸರಲ್ಲಿ ಇವತ್ತು ಶ್ರೀರಾಮುಲು ಅವರಿಗೆ ನೋವಾಗಿರೋದೇನು ಅಂತಂದರೆ, ಒಂದು ವಾಲ್ಮೀಕಿ ಹಗರಣ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಆ ವಾಲ್ಮೀಕಿ ಹೆಸರಲ್ಲಿ 187 ಕೋಟಿ ಹಣ ನುಂಗೋದನ್ನ ಜೊತೆಗೆ ಒಬ್ಬ ಅಮಾಯಕ ಶಿವಮೊಗ್ಗದಲ್ಲಿ ಒಬ್ಬ ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಟ್ಟರು. ಎರಡನೇದು, ಅದೇ ವಾಲ್ಮೀಕಿ ಪುತ್ಥಳಿ ಅನಾವರಣ ಬಳ್ಳಾರಿಯಲ್ಲಿ ಸರ್ಕಿಲಲ್ಲಿ ಸ್ಟ್ಯಾಚು, ಬ್ರಾಂಜ್ ಸ್ಟ್ಯಾಚು ಇದೆ. 25 ವರ್ಷದ ಹಿಂದೆನೇ ನಾವು ಓಪನ್ ಮಾಡಿದ್ದೀವಿ. ವಾಲ್ಮೀಕಿ ವೃತ್ತ ಅಂತ ಹೆಸರಿಟ್ಟಿದ್ದೀವಿ. ಇವತ್ತು ಇನ್ನೊಂದು ಸ್ಟ್ಯಾಚು ಬರೀ 50 ಅಡಿ ಡಿಫ್ರೆನ್ಸ್ ಅಲ್ಲೇ, ನೀವೇ ಮೀಡಿಯಾದವರೆಲ್ಲ ನೋಡಿದ್ದೀರಿ. ಮತ್ತೆ ಇನ್ನೊಂದು ಪುತ್ಥಳಿ ಇಡುವಂಥ ಒಂದು ಕೆಲಸಕ್ಕೆ ಅಂದರೆ ಜಗಳ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ರು. ನಾವು ಅದಕ್ಕೆ ಯಾರೂ ಬಾಯಿ ತೆಗೆದಿಲ್ಲ. ಮತ್ತೆ ಬ್ಯಾನರ್ ನೆಪ ಇಟ್ಕೊಂಡ್ರು, ಮತ್ತೆ ಗಲಾಟೆ ಶುರು ಮಾಡಿದರು. ಅವರ ಕಾರ್ಯಕರ್ತನ ಇನ್ನೊಬ್ಬ ಇವತ್ತು ಡೆತ್ ಆಗಿದ್ದಾನೆ. ನಮ್ಮ ಮನೆ ಮೇಲೆ ಬ್ಯಾನರ್ ಗಲಾಟೆ ಇಟ್ಕೊಂಡು ದಾಳಿ ಮಾಡಿದ್ರು. ಅಂದರೆ ವಾಲ್ಮೀಕಿ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ಇನ್ನೆಷ್ಟು ಮಂದಿ ಪ್ರಾಣ ನೀವು ತೆಗಿತೀರಿ ಅನ್ನುವಂಥ ವಿಚಾರದಲ್ಲಿ ಇವತ್ತು ಶ್ರೀರಾಮುಲು ಅವರು ಧ್ವನಿ ಎತ್ತಿ ಅವರು ಪಾದಯಾತ್ರೆ ಮಾಡುವಂಥ ಒಂದು ವಿಚಾರದಲ್ಲಿ ಪಕ್ಷದ ರಾಜ್ಯದ ನಾಯಕರು ಎಲ್ಲರೂ ಕೂಡ ಒಪ್ಪಿಗೆ ಸೂಚಿಸಿ ಕೋರ್ ಕಮಿಟಿಯಿಂದ ಇವತ್ತು ದೆಹಲಿಗೆ ಕಳಿಸಿದ್ದಾರೆ. ನಾಳೆ 2ನೇ ತಾರೀಕು ಒಳಗಡೆ ಮುಖ್ಯಮಂತ್ರಿಗಳು CBI ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅವ್ರ ನಿರ್ಧಾರ ಏನು ತಿಳಿಸ್ತಾರೋ ಅದ್ರ ಮೇಲೆ ನಾವೆಲ್ಲರೂ ಕೂಡ ಡೆಲ್ಲಿಗೆ ಹೋಗಿ ಪಾದಯಾತ್ರೆ ವಿಷಯದಲ್ಲಿ ಒಂದು ದಿನಾಂಕ ಫಿಕ್ಸ್ ಮಾಡ್ತಾರೆ. ಓಕೆ, ಇವತ್ತು ನೀನು ಮೊದಲನೇ ಬಾರಿ ಮಂತ್ರಿ ಆಗಿದೆ ಇಲ್ಲೋ 187 ಕೋಟಿ ನುಂಗ್ಬಿಟ್ಟಿದ್ದಾನೆ. ಮತ್ತು CBI ಅವರು ಹೈಕೋರ್ಟ್ಗೆ ಇವತ್ತು ಹಾಕಿರೋ ಅಫಿಡವಿಟ್ಗಳ ವಿಚಾರ ಬಹಳ ಇದೆ. ಅದನ್ನು ನಾನು ಇನ್ನೂ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಬೆಚ್ಚು ಬೀಳುವಂಥ ರೀತಿಯಲ್ಲಿ ಬಹಳಷ್ಟು ವಿಚಾರಗಳಿದೆ. ಅದನ್ನು ಈ ಸಮಯದಲ್ಲಿ ವಿಷಯಾಂತರ ಆಗೋದು ಬೇಡ. ಇವತ್ತು ಬಳ್ಳಾರಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ನಾಳೆ ಸೋಮವಾರ ಉತ್ತರ ಕೊಡೋ ಟೈಮ್ನಲ್ಲಿ ಅವರೇನು CBIಗೆ ಕೊಡ್ತಾರ ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜನ್ನು ಅವ್ರು ನೇಮಕ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ನಮ್ಮ ಮುಂದಿನ ಹೋರಾಟ ಮತ್ತು ಇವರೆಲ್ಲರೂ ಇನ್ನೂ ಭಾಳ ವಿಚಾರಗಳನ್ನ ಮೀಡಿಯಾ ಮುಂದೆ ನಾನು ಹೇಳೋದಾಗುತ್ತೆ.